ಸ್ನೇಹಿತರೆ ನೋಡಿ, ಇಲ್ಲ 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 ಆಯ್ತಾಯ್ತು, 1 ನಿಮಿಷ 5 ನಿಮಿಷ ಇಬ್ರು. ಸ್ನೇಹಿತರೆ ನೋಡಿ, ಮಾರತ್ತಳ್ಳಿಯವರು ಅಂತಾರ, ಇದು ಸೈಡ್ ವಾಕ್, ಇದು ಒಂದೊಂದು ಕನ್ನಡ ಸಂಘ ಹಾಕಿಲ್ಲ, ಬಂದ್ 2 ಅವರ್ ಆಯ್ತು. ಕೇಳಿದ್ರೆ ಕನ್ನಡಿಗರ ಇವರೆಲ್ಲ ಇರೋರೆಲ್ಲ ಕನ್ನಡಿಗರ ಮೇಲೆ ಕೈ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಕನ್ನಡ ಸಾಂಗ್ ಹಾಕಿ. ಫಸ್ಟ್ 2 ಅವರ್ ಆಯ್ತು ಬಂದು ಕನ್ನಡ ಸಾಂಗ್ ಆಗ್ತಾ ಇಲ್ಲ ಸ್ನೇಹಿತರೆ. ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಂಡು. ದಯವಿಟ್ಟು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬಂದು ದಯವಿಟ್ಟು ಇಲ್ಲಿ ಕನ್ನಡ ಖಂಡಿಸಬೇಕು. ಮಾರತ್ತಳ್ಳಿದಲ್ಲಿ ಅತಿ ಹೆಚ್ಚು ಪರಭಾಷಿಕರಾಗಿರೋದ್ರಿಂದ ದಯವಿಟ್ಟು ಎಲ್ಲಾ ಕನ್ನಡಿಗರು ಒಗ್ಗಟ್ಟಾಗಿ ನಾಳೆ ಬೆಳಿಗ್ಗೆ ಎಲ್ಲಾ ಕನ್ನಡ ಸಂಘಟನೆಗಳು ಇಲ್ಲಿ ಬರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಮಾರತ್ತಳ್ಳಿಯಲ್ಲಿರುವಂತ ಇದು ನಾನು ಇದೇ ಮಾರತ್ತಳ್ಳಿ, ನಾನು ದಯವಿಟ್ಟು ಎಲ್ಲಾ ಕನ್ನಡ ಸಂಘಟನೆಗಳು ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ರೂಪೇಶ್ ಅಜ್ಜಣ್ಣ ಅವರೇ, ದಯವಿಟ್ಟು ಈ ಲೈವ್ ಮುಗಿದ ತಕ್ಷಣ ನಿಮ್ಗೆ ಕರೆ ಮಾಡ್ತೀನಿ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಮಾರತ್ತಳ್ಳಿದಲ್ಲಿ ಅತಿ ಹೆಚ್ಚು ಪರಭಾಷಿಕರಾಗಿದ್ದಾರೆ. ಒಂದೊಂದು ಕನ್ನಡ ಸಂಘ ಕೇಳಿದ ಕನ್ನಡಿಗರೇ ಇವರೆಲ್ಲ ನೋಡಿ, ಇವರೆಲ್ಲ ಕನ್ನಡಿಗರಾದ ನೋಡಿ ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ದಯವಿಟ್ಟು ಬನ್ನಿ. ಅವನು ಕನ್ನಡಿಗ ಅಂತ ಸುಳ್ಳು, ಕಲಬೆರಕೆ ಕನ್ನಡಿಗ. ಕಲಬೆರಕೆ ಕನ್ನಡಿಗರಿಗೆ ಇವತ್ತು ನಿಜವಾದ ಕನ್ನಡ ಹೋರಾಟಗಾರರು ಮತ್ತೆ ಕನ್ನಡ ಪರ ನಿಂತ್ಕೊಳ್ಳೋರು ಏನು ಅಂತ ಕನ್ನಡ ಪರ್ಸನ್ ಅಲ್ಲಿ ಯಾರು ಕೂಡ ಒಬ್ಬ ಕನ್ನಡಿಗನಿಗೆ ಹಿಂಗಾಗಿದೆ ಅಂತೇಳಿ ಯಾರು ಕೂಡ ಬಂದು ಸಮಾಧಾನ ಮಾಡುವಂಥದ್ದು ಯಾರು ನೀವು ಮಾಡಿಲ್ಲ. ಇದು ನಿಮ್ಮಲ್ಲಿ ನಾವು ನೋಡ್ತಾ ಇದ್ರೆ, ನಾವು ಇಲ್ಲಿ ಬಂದಾಗೆ ನಾವು ಗಮನಿಸಿದ್ರಿ, ಇಲ್ಲಿ ಯಾವ್ದೋ ಒಂದು ಇಂಗ್ಲಿಷ್ ಆಂಗ್ಲ ಹಾಡುಗಳನ್ನ ಹಾಕೊಂಡು ನೀವು ಇಂಗ್ಲಿಷ್ ಕನ್ನಡ ಹಾಡುಗಳನ್ನ ಕೇಳಿದ್ರೆ ಸಹ ಜಗಳ, ಇವ್ರು ತಗೋರು ಜಗಳ ಅಂತ ಹೇಳ್ತೀರಾ. ಒಂದ್ ದಿವಸ ಹೇಳ್ತೀನಿ ಕೇಳಿ, ನೀವಿಲ್ಲಿ ಕರ್ನಾಟಕದಲ್ಲಿ ನೀವು ವ್ಯವಹಾರ ಮಾಡಿಸ್ತಾ ಇರೋದು, ಎಲ್ಲಿ ಮಾಡ್ತಿರೋದು ಕರ್ನಾಟಕದಲ್ಲಿ, ನೀವು ಕನ್ನಡಕ್ಕೆ ಫಸ್ಟ್ ಆದ್ಯತೆ, ಕನ್ನಡಿಗರಿಗೆ ಮಾನ್ಯತೆ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಇಲ್ಲ ನಾವ್ ಹಿಂದಿನೇ ಇದು ರಾಷ್ಟ್ರ ಭಾಷೆ, ಇಲ್ಲ ನಾವ್ ಇಂಗ್ಲಿಷ್ ಹಾಕ್ತಿವಿ, ನಮ್ ಕಲ್ಚರ್ ಇರೋದು ಹೆಂಗೆ ಬೇಕಾದ್ರೆ ಬನ್ರಿ, ಬೇಡ ಅಂದ್ರೆ ಇಲ್ಲಿ ಕೇಳಿ. ಇದು ಕರ್ನಾಟಕ ಆಗಿರೋದ್ರಿಂದ ತಪ್ಪ ಇದಾಗಿದೆ ಹೊರತು ನಾವು ಇವ್ರ ವರ್ಷನ್ ಇವ್ರು ಹೇಳಿದ್ರು, ಇವ್ರ ಮುಂದೆ ನಾನು ಹೇಳ್ತೀನಿ. ಸಿಸಿ ಫುಟೇಜ್ ಇದೆ ಪ್ರೂಫ್ಗೆ, ನಾನ್ ಸುಳ್ಳರು ಸಿಸಿ ಫುಟೇಜ್ ಅದೇ ವ್ಯಾಲಿಡ್. ನಾನು ಬಂದ್ರೆ ಫ್ಯಾಮಿಲಿದು ಫ್ರೆಂಡ್ಸ್ ಇದ್ರು, ಅವ್ರನ್ನೆಲ್ಲ ಕಳ್ಸ್ಕೊಟ್ಬಿಟ್ಟು ನಾನು ಒಬ್ನೇ ಬಂದೆ. ಮ್ಯಾನೇಜರ್ ಯಾರು ಅಂತ ಸಪ್ಲೈಯರ್ನ ಕೇಳಿದೆ. ಸಪ್ಲೈಯರ್ ಇನ್ನೊಂದು ಸಪ್ಲೈಯರ್ನ ತೋರಿಸಿದ್ರು, ಇವರೇ ಮ್ಯಾನೇಜರ್ ಅಂತ. ಅವನ್ನ ಕೇಳಿದ್ರೆ ಯಾರಪ್ಪ ಮ್ಯಾನೇಜರ್, ಏನಕ್ಕೆ ಅಂದ್ರು. ಯಾರು ಮ್ಯಾನೇಜರ್ ಹೇಳಪ್ಪ ಮಾತಾಡ್ಬೇಕು ಅಂದ್ರೆ ಅವ್ರು ಇನ್ನೊಬ್ಬರನ್ನ ತೋರಿಸಿದ್ರು, ಅವರು ಮ್ಯಾನೇಜರ್ ಅಲ್ಲ. ಕಿರ್ಚಕ್ ಸ್ಟಾರ್ಟ್ ಮಾಡಿದೆ, ಹಾಡ್ ಆಫ್ ಮಾಡಪ್ಪ, ಕನ್ನಡ ಹಾಡ್ ಹಾಕು, ಯಾಕೆ ಆಗ್ತಾರ ಅಂತ. ಇವ್ರು ಊಟ ಮಾಡ್ತಾರೆ, ಸರಿ ಊಟ ಮಾಡ್ತಾರಲ್ಲ, ಆಯ್ತು ಅದೇನು ನಂಗೆ ತಕರಾರಿಲ್ಲ. ಮ್ಯೂಸಿಕ್ ಕೊಟ್ಟೆ, ಮ್ಯೂಸಿಕ್ ಹಾಕೋ, ಕನ್ನಡ ಮ್ಯೂಸಿಕ್ ಹಾಕು ಅಂದೆ. ನಾವು ಕನ್ನಡಿಗರು 10:30 ಮೇಲೆ ಹಾಕೋದು ಅಂದ್ರು. ಹೌದಾ ಅಂತ ರಿಕ್ವೆಸ್ಟ್ ಅಲ್ಲಿ ಮತ್ತೆ ಅಲ್ಲೇ ನೋಡು, ನಾನು ಒಬ್ಬ ಜರ್ನಲಿಸ್ಟು, ಐಡಿ ಕಾರ್ಡ್ ಬೇಕಾ ಇವಾಗ ಸ್ಪಾಟ್ ಅಲ್ಲಿ ಕೊಡ್ತೀನಿ ಐಡಿ ಕಾರ್ಡು. ನಾನು ಮಾಡ್ಬೇಕಂದ್ರೆ 2 ನಿಮಿಷ ಬೇರೆ ರೀತಿ ತಿಳಿಸ್ಬೋದಾಗಿತ್ತು. ನಾನು ಸ್ವಂತ ಹುಟ್ಟಿರೋ ಊರು ಮಾರತ್ತಲ್ಲಿ, ಬೆಳೆದಿರೋದು ಮಾರತ್ತಲ್ಲಿ, ನನ್ನ ಊರ ನಾನೇ ಮೀಡಿಯಾದಲ್ಲಿ ಎತ್ಕೊಂಡೋಗಿಡಕ್ ನನಗೆ ಅಂತ ಕಲಬೆರಕೆ ಜಾಗದಲ್ಲಿ ಹುಟ್ಟಿಲ್ಲ ನಾನು. ಆಯ್ತಾ, ನಾನೊಬ್ಬ ಜರ್ನಲಿಸ್ಟು, ಐಡಿ ಕಾರ್ಡ್ ಬೇಕನ್ನು ಕೊಡ್ತೀನಿ, ಕನ್ನಡ ಸಾಂಗ್ ಹಾಕಿ ಫಸ್ಟ್ ಅಂತ. ನೀವಂದ್ರೆ ಹಾಕದ್ ನಮಗೂ ಗೊತ್ತು, ನಾವು ಹಾಕೋದ್ 10:30 ಮೇಲೆ ಅವ್ರು ಊಟ ಮಾಡ್ತಾರೆ. ಊಟ ಮಾಡೋದಕ್ಕೂ ಅಲ್ಲಿ ಲೈವ್ ಮ್ಯೂಸಿಕ್ ಸ್ಟಾಪ್ ಮಾಡಿ ಕನ್ನಡ ಮ್ಯೂಸಿಕ್ ಹಾಕೋದಕ್ಕೂ ಏನ್ ಸಂಬಂಧ? ಡಿಜೆ ಬಿಡಿ, ಕನ್ನಡ ಮ್ಯೂಸಿಕ್ ಹಾಕೋದಕ್ಕೇನು? ಏನಾದ್ರು ಸೂಚನೆ ಇದೆಯಾ ಸರ್ಕಾರದಿಂದ? 10:00 ನಾವು ಕನ್ನಡ ಹಾಡಾಕ್ಬೇಕು ಅಂತ ಹೇಳಿ ಸೂಚನೆ. ಕನ್ನಡಿಗರು ಯಾವುದೇ ನಮ್ಗೆ ಕೇಳ್ತಿಲ್ಲ. ನಾರ್ಮಲ್ ಆಗಿ ನೀವೇನು ಕ್ಯಾಸೆಟ್ ಹಾಕ್ತೀರಾ, ಅದನ್ನ ಕನ್ನಡ ಹಾಡಾಕಿ ಅಂತ ಕೇಳ್ತಿರೋದು. ಕನ್ನಡ ಬರ್ತದೆ. ಸ್ಪಾಟಿಫೈ ಆನ್ಲೈನ್ ಇದು ಆಯ್ತಾ. ನೈಟ್ ಏನೇ ಹಾಡಾಕ್ತಾರಲ್ಲ, ಡಿಜೆ ಅವರು ಅವ್ರ ಇದ್ರಲ್ಲಿ ತಗೊಬರ್ತಾರೆ, ಪೆನ್ ಡ್ರೈವ್ ಅಲ್ಲಿ ತಗೊಂಡ್ಬಂದು ಅವ್ರು ಪೇ ಮಾಡ್ತಾರೆ. ಯಾವ ಏನ್ ಕನ್ನಡ ಬೇಕು, ನಾವು ಪ್ಲೇ ಮಾಡಿದ್ರೆ ಕನ್ನಡ ಅಂತ ಟೈಪ್ ಮಾಡಿದ್ರೆ ಕನ್ನಡ ಬರುತ್ತೆ. ಕನ್ನಡ ಬಂದಾಗ ನಾವು ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ರೆ ಕನ್ನಡ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ರೆ ಕನ್ನಡ ಸಾಂಗ್ ಬರುತ್ತೆ. ಅದನ್ನ ಅಪ್ಲೈ ಮಾಡೋದಕ್ಕೆ ಇನ್ನೊಬ್ರು ಬೇಕಾ, ಡಿಜೆ ಅವ್ರು ಬೇಕಾಗಿರುತ್ತಾ? ಅಲ್ಲ, ಅವ್ರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಕನ್ನಡ ಕನ್ಸೋಲ್ ಅಲ್ಲಿ ನಮ್ಗೆ ಆಪರೇಟ್ ಮಾಡಕ್ ಬರಲ್ಲ ಸರ್.
ಆಫ್ ಮಾಡ್ರಿ. ಮತ್ತೆ ಪ್ಲೇ ಮಾಡಕ್ ಬಂದಿಲ್ಲ ಅಂದ್ರೆ ಯಾರು ಇಲ್ಲ ಅಂದಾಗ ಆಫ್ ಮಾಡ್ರಿ. ಇಲ್ಲ ನಾವು ಅದನ್ನ ಆಫ್ ಮಾಡ್ಬೇಕು, ತೆಗಿಬೇಕಷ್ಟೇ. ಪ್ರತಿ ಆಫ್ ಅವ್ರು ನಿಮ್ಮ ಹತ್ರ ಎಷ್ಟೊಂದು ನಿಮ್ಮ ಹತ್ರ ಜಗಳ ಮಾಡಿದ್ರು. ಒಂದ್ ನಿಮಿಷ ಕೇಳ್ರಿ. ಇವಾಗ ನೀವೇನ್ ಕೊಡ್ತಾ ಇದ್ದಲ್ಲ ಉಡಾಫೆ ಮಾತುಗಳು, ಒಂದ್ ನಿಮಿಷ ಇಲ್ಲಿ ಕೇಳಿ. ಒಂದು ಇವಾಗ ಅವರು ನಿಮ್ಮ ಬಂದು ಮಾತನ್ನ ಕೇಳ್ತಾರೆ ಲೈವ್ ಅಲ್ಲಿ ಅಷ್ಟು ನೋವನ್ನು ಅವ್ರು ತೋಡ್ಕೊಂತ ಇದಾರೆ. ಯಾರು ಕೂಡ ಬಂದು ಸಮಾಧಾನ ಮಾಡುವಂತ ಒಂದು ಮನೋಭಾವ ಲೈವ್ ಕಟ್ ಮಾಡೋದಕ್ಕೆ ಫೋನ್ ಕಸ್ಕೋಬೇಕು ಪ್ರಯತ್ನ ಪಡ್ತಾವ್ರೆ. ಕ್ಯಾಮ್ರಾ ಮುಂದೆನೇ ಆಗಿದ್ದ. ಹೌದು. ನೆನ್ನೆ ವಿಸಿ ಪ್ಲೇ ಮಾಡ್ಬೋದಲ್ವಾ? ನಾನು ಇವಾಗ ಒಂದ್ ಹೇಳದ್ ಕೇಳ್ರಿ ಫಸ್ಟ್. ಯಾರು ಒಂದ್ ನಿಮಿಷ ಕೇಳಿ ಫಸ್ಟ್. ನಾವ್ ಹೇಳೋದ್ ಎಷ್ಟು ಬಂದ್ರ ಕನ್ನಡದ ಹಾಡ್ ಹಾಕ್ರಿಂದ ಹಾಕ್ಲೇಬೇಕು. ಯಾಕಲ್ಲ? ಮೊದ್ಲು ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡ ಗೌರವ ಕೊಡೋದು. ಒಂದೇ ನಿಮಿಷ. ಯಾವ ನಿಮ್ದು ವ್ಯವಹಾರಿಕದ ಒಂದು ನೈತಿಕತೆ ಯಾರು ನಮ್ಮವ್ರು ಹೇಳ್ರಿ. ಲೋಹಿತ್ ಅವರು ಲೋಹಿತ್ ಆದ್ರೂ ಯಾರಾದ್ರೇನ್ರಿ ಅವಮಾನ ಆಗಿರೋದು ರಾಜೇಶ್ಗೆ, ಇನ್ನೊಬ್ರಿಗಲ್ಲ. ನಾವಿಲ್ಲಿ ಅವ್ರು ಬಂದು ಯಜಮಾನ್ರೆ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಮಸ್ಯೆನ ಬಗೆಹರಿಸಿ ಅಂತ ಕೇಳ್ತಾ ಇರೋದು. ನಾವು ಬಂದಿರೋ ಉದ್ದೇಶ ನೀವು ಕೇಳಕ್ ನಡೀತೀರಾ? ಇಲ್ಲ ಅಂದ್ರೆ ನೀವು ಸಮಸ್ಕೊಳ್ತಾ ಇದ್ದೀರಾ? ಕೇಳ್ತಾ ಇಲ್ಲ, ನಿನ್ನೆ ಬಂದಿರೋರ್ನ ಕೇಳ್ತಾ ಇದ್ದೆ. ದಯವಿಟ್ಟು ಇವ್ರು ಆಚೆ ಹೋಗ್ಬೇಕಂದ್ರೆ ಬಾರೋ ಇಲ್ಲಿ ಅನ್ಕೊಂತಾರೆ. ಇನ್ನೊಬ್ರು ಇದ್ರು. ಕೇಳಪ್ಪ, ನಾಚಿಕೆ ಆಗಲ್ಲ? ಒಬ್ಬ ಕನ್ನಡಿಗನಿಗಾಗಿ ಒಬ್ಬ ಕನ್ನಡಿಗ ನೋವು ಹೇಳ್ಕೊಂಡಾಗ ಅವನ ಅಲ್ಲ, ನಿನ್ನೆ ಬೌನ್ಸರ್ಗಳಿದ್ರಲ್ಲ ಅದನ್ನ ಮೇಲೆ ತಗೊಳ್ಳಿಕ್ಕೆ ಬೌನ್ಸರ್ಗಳಿದ್ರೆ ಅವ್ರನ್ನ ಕರೀರಿ. ಒಳಗಡೆ ಇದ್ದಾರಲ್ವಾ? ಮೊಸಿ ಬಳದೆ ಬೀದಿ ತರ್ತೀವಿ, ಮುಖಕ್ಕೆ ಮೊಸಿ ಬಳಿತೀರಿ ಎಲ್ಲರೂ. ಏನ್ ರೌಡಿಸಂ ಮಾಡ್ತಾ ಇದ್ದೀರಾ? ಏನಿಲ್ಲ ಗುರುಗಳು, ರೌಡಿಸಮ್ ದಯವಿಟ್ಟು ಕೇಳಿ. ಇದು ಅಪಾರ್ಥ ಆಗಿದೆ ಬಿಟ್ರೆ ಏನಿಲ್ಲ. ನಾನ್ ಕನ್ನಡಿಗ, ನಾನ್ ಸಪೋರ್ಟ್ ಮಾಡೋನು. ನೀವು ಕೇಳಿ ಕೇಳದೆ ನಾವು ಪ್ಲೇ ಮಾಡ್ತೀವಿ. ನೀವು ಕೇಳದಿರಿ ನಾವು ಪ್ಲೇ ಮಾಡ್ತೀವಿ. ಮತ್ತೆ ನಿನ್ನೆ ಯಾಕೆ ಅವ್ರು ಪ್ಲೇ ಮಾಡಿಲ್ಲ? ಅವ್ರು ಊಟಕ್ಕೆ ಹೋಗಿದ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೇಳ್ತಾ ಇರೋದು ಅಟ್ಲೀಸ್ಟ್ ಏನ್ ಗೊತ್ತಾ, ಇವಾಗ ಅವ್ರದ್ದು ತಪ್ಪಿದೆ ನಿಮ್ದು ತಪ್ಪಿದೆ ಅಂತ ಪ್ರೂವ್ ಮಾಡೋದಕ್ಕೆ ಹತ್ರ ಸಾಕ್ಷಿಗಳಿದೆ. ಅವ್ರು ಹೋದ ತಕ್ಷಣ ನೀವು ಅಟ್ಲೀಸ್ಟ್ ಪ್ಲೇ ಮಾಡ್ಬಿಟ್ಟು ಒಂದು ಲೈವ್ ಮಾಡ್ಬೋದಾಗಿತ್ತು. ನಾವು ಕನ್ನಡ ಪ್ಲೇ ಈ ತರ ಪ್ಲೇ ಮಾಡಿದರೆ ನಾವು ಹೇಳ್ಬೇಕಾಗಿಲ್ಲ, ಡಿಫಾಲ್ಟ್ ಪ್ಲೇ ಆಗುತ್ತದು. ಸರ್ ಒಂದೇ ಕೇಳಿ ಸರ್, ಅಷ್ಟೇ ಯಾಕೆ ಇವಾಗ ಪ್ರೂವ್ ಮಾಡ್ಕೊಂತಿದ್ದೀರಲ್ಲ? ಯಾರಿಗೋ ಫೋನ್ ಮಾಡ್ಕೊಡ್ತಾ ಇದ್ದೀರಾ ಮಾತಾಡಕ್ಕೆ? ಮಾಡ್ತೀರಾ? ತಪ್ಪೇ ಅದು ಸರ್. ಒಂದೇ ಕೇಳಿ, ನಮಗೂ ಗೊತ್ತು ಕನ್ನಡ ಸಂಘಟನೆಗಳು, ನಮಗೂ ಅದು ಗೊತ್ತು ಇದು ಗೊತ್ತು, ಇವೆಲ್ಲ ಬೇಡ. ಯಾಕೆ ಗೊತ್ತಾ, ಕನ್ನಡ ಪರವಾಗಿ ಹೋರಾಟ ನಿಷ್ಠೆಯಿಂದ ಹೋರಾಟ ಮಾಡೋರು ಯಾರು ದಬ್ಬಾಳಿಕೆಗೂ ಎದುರಲ್ಲ. ಯಾವನ್ ಫೋನ್ ಮಾಡಿದ್ರೆ ಇಲ್ಲ ಗುರುಗಳು, ಭಾಷೆ ವಿಚಾರದಲ್ಲಿ ಫೋನ್ ಯಾರು ಮಾಡ್ಕೊಟ್ರಿ ನಮ್ಗೆ? ನಾ ಮಾಡಿ ಅವ್ರಿಗೆ ಮಾಡ್ತಾ ಇದ್ದೀವಿ. ನಾವು ಬಂದಿದ್ದೀವಿ. ಯಾವನ್ ಮಾಡಿ ನಮ್ಗೇನು ಏನ್ ನ್ಯಾಯ ಸಿಗ್ಬೇಕು ಅದು ಸಿಗ್ಲಿ ಅಷ್ಟೇ. ನಾನ್ ಮಾಡಿದ್ ಯಾಕಂದ್ರೆ ಅವರು ಬಿಡ್ರಿ, ಆಯ್ತು. ಇಲ್ಲಿ ಕೇಳ್ರಿ, ಬಾಪ ಇಲ್ಲೇ ಅವರು ಬೇರೆ ಯಾರು ಅಲ್ಲ, ಬೇರೆ ಯಾರಲ್ಲ. ಅವ್ರ ಮಧ್ಯಾಹ್ನ ಬಂದು ನಿಮ್ ಇಷ್ಟೇ ಜನ ಬಂದಿದ್ರು. ಮಧ್ಯಾಹ್ನ ಸಮಸ್ಯೆ ಆದವ್ರು ಬಂದಿದ್ರ? ಮಧ್ಯಾಹ್ನ ಸಮಸ್ಯೆ ಆದವ್ರು ಬಂದಿದ್ರ? ನಾನು ಹೇಳಿದವ್ರಿಗೆ ಅವ್ರನ್ನ ಕರೀರಿ, ಏನಿದೆ ಮನವಳಿಕೆ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ. ಒಂದ್ ನಿಮಿಷ. ಒಬ್ಬ ಕನ್ನಡದವನಾಗಿ ನಾಚಿಕೆ ಆಗಲ್ಲ ನಿಮಗೆ? ನಾನು ಇನ್ನೇ ಇದ್ದಿಲ್ಲ, ನಾನು ಹಿಂದೆ ಕುತ್ಕೊಂಡಿದ್ದೆ. ಲಾಸ್ಟ್ ಬಂದಿದ್ದೀನಿ, ಆದ್ರೂ ಕರ್ದಿದ್ನ ಇಲ್ಲ ಅಂತ ಏನಂತ ಕರ್ದಪ್ಪ? ಬಾಪ ಇಲ್ಲ ಅಂತ ಬಾರೋ ಅಂತ ಕರ್ದಿದ್ರು. ಬಾರೋ ಇಲ್ಲಿ, ಇವ್ರಿಬ್ರು ಓಡ್ ಬರ್ತಾವ್ರ ಹಿಂದೆ. ಬಾರೋ ಇಲ್ಲಿ ಅಂತ ಕ್ಯಾಮ್ರಾ ಇತ್ತ ಅಲ್ಲಿ, ಎಂಟ್ರೆನ್ಸ್ ಹತ್ರ ಇದೆ. ಆಕ್ಷನ್ ಮಾಡೋದು ಲೈವ್ ಗೊತ್ತಾಗುತ್ತೆ. ಅದು ತಪ್ಪರ್ಥ ಆಗಿದೆ. ನಾನ್ ಕನ್ನಡ ಹಾಕೋರು ಹೇಳಿ ತಪ್ಪಾಗಿದೆ ಅಂತೇಳಿ ಒಪ್ಕೊಬೇಕು. ಒಂದ್ ನಿಮಿಷ ಕೇಳ್ರಿ ಇಲ್ಲಿ, ಕೇಳ್ರಿ ಇಲ್ಲಿ. ಒಂದ್ ಹೇಳ್ತೀನಿ ಕೇಳ್ರಿ. ತಪ್ಪು ಮಾಡಿದ್ಮೇಲೆ ತಪ್ಪಾಯ್ತು ಅಂದ್ರೆ ಏನ್ ತಲೆ ಹೋಗಲ್ಲ. ತಪ್ಪು ಅಂದ್ರೆ ತಪ್ಪು ಒಪ್ಕೊಳ್ಳೋಣ ನಿಜವಾದನು. ಏನೋ ತಪ್ಪಾಗಿದೆ, ಕ್ಷಮೆ ಕೇಳಿ. ಒಂದ್ ನಿಮಿಷ ಕ್ಷಮೆ ಕೇಳ್ಬೇಕು. ಮುಂದಿನ ದಿವಸದಲ್ಲಿ ಈ ತರ ಯಾವ್ದೇ ಅಹಿತಕರ ಘಟನೆಗಳು ನಡಿಬಾರ್ದು. ಫಸ್ಟ್ ಅಂಡ್ ಲಾಸ್ಟ್ ನಿಮ್ಗೆ ಇದು ಎಚ್ಚರಿಕೆ ಗಂಟೆ. ಮುಂದಿನ ದಿವಸದಲ್ಲಿ ನಾವ್ ಇವಾಗ ಬಂದು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ನಾವು ಉಗ್ರ ಹೋರಾಟ ನೆಕ್ಸ್ಟ್ ಹಮ್ಮಿಕೊಂಡ್ಬೇಕಾಗುತ್ತೆ. ಅದು ಇರ್ಲಿ. ಇನ್ನೊಂದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು ನಿಮಗೆ ಹೇಳ್ತಾ ಇರೋದು, ಒಬ್ಬ ನಿಮ್ದೇನು ಓಪನ್ ಆಗುತ್ತೋ ಮೊದಲನೇ ಹಾಡು ಕನ್ನಡವಾಗಿರ್ಬೇಕು, ಮತ್ತೆ ಅಂತ್ಯದಲ್ಲಿ ಕನ್ನಡ ಹಾಡಾಗಿರ್ಬೇಕು. ಮತ್ತೆ ಕೇಳ್ರಿ, ಮಧ್ಯದಲ್ಲಿ ಯಾರೇ ಕನ್ನಡಿಗರು ಎದ್ದು ನಿಂತು ಕನ್ನಡ ಹಾಡು ಕೇಳಿದಾಗ ನೀವು ಅದು ಹಾಕ್ಲೇಬೇಕು. ಅದು ನಿಮ್ಮ ಜವಾಬ್ದಾರಿ, ಕರ್ತವ್ಯ. ಇದು ನಿಮ್ಮ ವ್ಯಾವಹಾರಿಕ ನೈತಿಕತೆ. ಇದು
ಇದನ್ನ ಅರ್ಥ ಮಾಡ್ಕೊಬೇಕು. ಇದು ಕಾನೂನು ಪ್ರಕಾರವಾಗಷ್ಟೇ. ಇಲ್ಲೇನ್ ಗೊತ್ತಾ, ನೀವು ವ್ಯವಹಾರಿಕವಾಗಿ ಕನ್ನಡ ಹಾಕಿ ಅಂತಲ್ಲ, ನಿಮಗೂ ಒಂದ್ ಪ್ರೀತಿ ವಿಶ್ವಾಸ ಇದೆ, ನೀವು ಕನ್ನಡದವರು ಅಂತ ತೋರಿಸ್ಕೊಬೇಕಲ್ಲ. ಸರ್ ನಾವು ಅರ್ಧವರೆಗೊಂದು ಹಾಕ್ತೀವಿ. ಇದು ಇವತ್ತು ನಮ್ಗೆ ಆಗಿರೋದು ನನಗೆ ಚಿತ್ರ ಇದೆ. ನನಗೆ ಒಂದು ಚಿತ್ರ ಇದೆ ಆಗಿರೋದು ಇದು. ನಾವು ಒಂದು 2 ನಿಮಿಷ ಹೇಳ್ತೀನಿ. ಅವ್ರು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಬೆಲೆ ಕೊಟ್ಟು ಕನ್ನಡ ಹಾಕ್ಲಿ. ನಿನ್ನೆ ಬಂದು 10:30 ಡಿಜೆ ಸ್ಟಾರ್ಟ್, ರೆಗ್ಯುಲರ್ 10:30 ಡಿಜೆ ಸ್ಟಾರ್ಟ್. ನಿನ್ನೆ ಬಂದು ಲೈವ್ ಮ್ಯೂಸಿಕ್ ಇತ್ತು, ಅಂದ್ರೆ ಸಿಂಗರ್ ಬಂದು ಆಡ್ತಾನ. ಗೊತ್ತು. ಅದು ನನಗೆ ನಾನಿದ್ದಿಲ್ಲ. ಕನ್ನಡದಲ್ಲಿ ಆಡ್ಸ್ಬೇಕು ಲೈವ್ ಸಿಂಗರ್. ಕನ್ನಡದಲ್ಲಿ ಎಂತೆಂತ ಲೈವ್ ಅವನು ಸಿಂಗರ್ ಆಡ್ತಾನೆ, ಇಲ್ಲ. ಅವನು ಆಡ್ತಾನೆ ಕನ್ನಡ, ಅವನು ಆಡ್ತಾನೆ. ಆಡಿಸ್ತೀವಿ ಅಂದ್ವಿ. ನಿಮ್ದು ಒಂದು ಟ್ರೆಂಡ್ ಮಾಡ್ಬೋದು ಕನ್ನಡದಲ್ಲಿ ಆಡಿ. ಎಲ್ಲಾ ಪಬ್ಗಳಲ್ಲಿ ಇದೇ ಕತೆ event ಆಗ್ತಿದೆ, ಮಾಡೋದಿದೀವಿ ಸರ್. ಇದೇ ಕತೆ ಆಗ್ತಿದೆ. ಬರೀ ಹಿಂದಿ ಇಂಗ್ಲಿಷ್ ಆಗ್ತಿದ್ದಾರೆ, ಕನ್ನಡನೇ ಕಡೆಗಣಿಸ್ತಿದ್ದಾರೆ. ಇಲ್ಲ ನಮ್ಮ ಕೇಳ್ರಿ, ನಮ್ಮ ಬೆಂಗಳೂರದಲ್ಲಿ ನಮ್ಮ ಬೆಂಗಳೂರು ಅಡ್ಡ ಅಂತ ಹೇಳಿ ನಮ್ದೊಂದು ನಮ್ಮ ಕನ್ನಡಿಗರದ್ದು ಒಂದು ಪಬ್ ಇದೆ. ನೋಡ್ ಕಲೀರಿ, ನೋಡ್ ಕಲಿಬೇಕು ನೀವೆಲ್ಲ. ಕನ್ನಡಿಗರು ನಾವು ಕನ್ನಡಿಗರು ಅಂತ ಹೇಳಿ ಮಾತಲ್ಲೆಲ್ಲ ಹೇಳ್ಕೊಳೋದು, ಮಾಡಿ ತೋರ್ಸೋನೆ ನಿಜವಾದ ಕನ್ನಡಿಗ. ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳೆಲ್ಲ ನಾನು ಈ ಕೂಡಲೇ ಕನ್ನಡ ಹಾಕಿ. ನೀವು ನಿಮ್ ಪರವಾಗಿ ಯಾವಾಗಾದ್ರೂ ಬನ್ನಿ. ನೀವು 1 ಅವರ್ ಕೂತ್ಕೊಳ್ಳಿ. 1 ಅವರಲ್ಲಿ ನೀವು ಒಂದು ಹಾಡು ಕೇಳಿಲ್ಲ ಅಂತ ನಾನು ಹೇಳ್ತೀನಿ. ನಿಮ್ ಪ್ರಕಾರ ನೀವ್ ಹೇಳ್ತಾ ಇದ್ದೀರಾ, ನೀವು ಬಂದಾಗ್ಲೂ 1 ಅವರಲ್ಲಿ ಒಂದೇ ಒಂದು ಹಾಡು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಎಕ್ಸಾಮ್ ನಾನು ಏನ್ ಹೇಳೋದ್ರೆ 1 ಅವರ್ ಕೂತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಹಾಕ್ತಿದೀವೋ ಇಲ್ಲ ಅಂತ. ನಾವೇನ್ ಮಾಡ್ಬೇಕು, ನಾವು ಡಿಫಾಲ್ಟ್ ಇದೆ, ಅದು ಡಿಫಾಲ್ಟ್ ಹಾಕ್ತೀವಿ ನಾವು. ಆನಂದ ಕ್ಷಮೆ ಯಾಚಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇನ್ನು ಮುಂದೆ ನಾನು ಕನ್ನಡಿಗರಿಗೆ ಆಗರ್ವನ್ ಕೇಳಪ್ಪ ಇಲ್ಲಿ ಏನು ಮಾಡಿಲ್ಲ. ನಾನು ಹೋಗೋ ಟೈಮಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹೋಗೋ ಟೈಮಲ್ಲಿ ಬಾರೋ ಅಂತ ಕರೆದಿದ್ದೀನಿ. ಇಲ್ಲ ಕೇಳಿ ಏನಾಗಿದೆ ಅಂತ ನನ್ಗೆ ಮ್ಯಾಟ್ರ್ ಹೇಳಿಲ್ಲ. ಪ್ರತ್ಯಕ್ಷವಾಗಿ ನೋವಾಗಿರುವಂತ ವ್ಯಕ್ತಿ ಇದಾನೆ. ನೋವು ಆಗಿದೆ. ನಾನು ನಿಮಿಷ ರೀ ಕೇಳ್ರಿ, ಆತ ಹೇಳ್ತಾ ಇದ್ದಾನೆ. ದೈವ ನಾವು ನೋಡಿದ್ವಿ, ನೀವ್ ಯಾವ ರೀತಿ ನಾನು ಆಗರ್ವ. ಹೌದು, ಎಲ್ಲರೂ ಫೋನ್ ಕಿತ್ಕೊಂಡು ಲೈವ್ ಸ್ಟಾಪ್ ಮಾಡೋ, ಲೈವ್ ಸ್ಟಾಪ್ ಮಾಡೋ ಅಂತೇಳಿ ಯಾರು ನಿಮ್ಗೆ ಕಾನೂನು ಹೇಳಿದ್ಯಾ ಫೋನ್ ಕಿತ್ಕೊಳ್ಳಿ ಲೈವ್ ಸ್ಟಾಪ್ ಮಾಡಿ ಅಂತ? ಕಾನೂನೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲೂ ಲೈವ್ ಮಾಡಬಹುದು. ವಾಕ್ ಸ್ವಾತಂತ್ರ್ಯ ಇದೆ. ಏನೋ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿ ನಾವು ಪ್ರಶ್ನಿಸುವಂತ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ಅವ್ನಿಗೆ ಬೇಕಾಗಿದೆ. ಏನ್ ಬಿಲ್ ಕೊಡ್ದಂಗೆ ಏನ್ ಹೋಗಿಲ್ಲಲ್ಲ. ಬಿಲ್ ಕೊಟ್ಟು ಕೇಳಿದಾನೆ, ಬಿಲ್ ಕೊಡ್ದರೆ ನೀನ್ ಕನ್ನಡ ಹಾಡಾಕು ಅಂದ್ರೆ ತಪ್ಪಾಗುತ್ತೆ. ನನಗೆ ಒಂದು ಆಶ್ಚರ್ಯ ಆಗಿದೆ. ಯಾಕಂದ್ರೆ ನಾವು ಹಾಕೋರು ಮಾಡೋರು ನನಗೆ ಇವತ್ತಿಗೆ ಬಂದಿದೆ. ನನಗೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಇನ್ನೊಂದು ಪಬ್ಬಲ್ಲಿ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ನಾನು ಕಂಪಲ್ಸರಿ ನಾವು ಹಬ್ಬ ಹಾಡಾಕಿ ಕ್ಲೋಸ್ ಮಾಡೋರು ನಾವು. ಇಲ್ಲಿ ಕೇಳ್ರಿ, ನಿಮ್ ಉತ್ತರ ಇವಾಗ ನಮ್ಮ ಮುಂದೆ ಇಷ್ಟು ನೀವು ಜೋರ ಮಾತಾಡ್ತಾ ಇರೋ ಒಬ್ಬ ಇದ್ದ ಅಂತ ಹೇಳಿ ನೀವು ಎಷ್ಟು ಮಾತಾಡ್ತೀರಿ ನಮ್ಗೆ ಊಹೆ ಮಾಡ್ಕೊಂಡಷ್ಟು ನಮ್ಗೆ ಪ್ರಜ್ಞೆ ಇದೆ, ಆ ಶಕ್ತಿ ಇದೆ. ಕೇಳ್ರಿ ಸಾಕು, ಕೇಳ್ರಿ. ಮಾತ್ ಕೊಡ್ತಾ ಇದ್ರೆ ಶಾಂತಿಯುತವಾಗಿ ನಾವು ಮಾತಾಡಲಿಕ್ಕೆ ಬಂದಿತ್ತು. ಅರ್ಥ ಆಗ್ತಿದ್ಯಾ? ಅದೇ ವಿನಯದಿಂದ ನೀವು ಕೂಡ ಮಾತಾಡಿ ಮುಗಿಸಿದ್ರೆ ತುಂಬಾ ಒಳ್ಳೇದು. ನೀವು ಮಾತು ಕೊಟ್ಟಾಗ ನಾವು ಇನ್ನೂ ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಅರ್ಥ ಆಗ್ತಿದ್ಯಾ? ನಮ್ಮ ರಾಜೇಶ್ ಅವ್ರಿಗೆ ಯಾರಪ್ಪ ಯಾರು ಹೇಳಿ? ಮಾತಾಡ್ತೀರಪ್ಪ, ಒಂದ್ ನಿಮಿಷ ಏನಪ್ಪ ಮಾತಾಡ್ತೀರ? ತೊಂದ್ರೆ ಇಲ್ಲ. ನಾವು ಕೂಡ ಸಂಘಟನೆ ಹೋರಾಟಗಾರರೆ. ಯಾವ ರೀತಿ ಸಂಘಟನೆ ಅವರು ಮತ್ತೆ ಬಂದಿರೋದು ಏನಕ್ಕೆ ಉದ್ದೇಶ ನಿಮ್ಗೆ ಗೊತ್ತಿದ್ಯಾ? ಬನ್ರಿ, ಉದ್ದೇಶ ಬಂದಿರೋದು ಒಂದ್ ನಿಮಿಷ ಅವ್ರಿಗೆ ತಾನೇ ನೋವಾಗಿರೋದು. ಇವಾಗ ಎಲ್ಲ ಕನ್ನಡ ಪರವಾಗಿ ಇರೋದು. ಯಾರೇನು ಇದು ಮಾಡ್ತಿಲ್ಲ. ಆಗಲ್ರಿ, ನೀವ್ ಹೇಳ್ದಂಗಲ್ಲ. ಏನ್ ಹೇಳಿ ಫಸ್ಟ್, ಏನ್ ಹೇಳ? ಹೌದಾ? ನಾನೇನು ಒಂದ್ ನಿಮಿಷ ಏನ್ರಿ ಗೂಂಡಗಳನ್ನ ಕರ್ಸಿದೀರಾ ಸರ್? ನಿಮ್ಮ ಸಿಬ್ಬಂದಿ ಸರ್ ಅವರು ಮಧ್ಯಾಹ್ನ ಬಂದ್ರು, ಭೇಟಿ ಆದ್ರೆ ನಾನು ಅವ್ರಿಗೆ ಮಾತಾಡೋಂತ ಅವಶ್ಯಕತೆ ಏನಿದೆ? ತಪ್ಪಾಗಿದೆ. ಅವ್ರು ಬಂದಿದ್ದು. ವೆಂಕಟೇಶ್ವರ ವ್ಯಕ್ತಿನೇ ಬರ್ದಿತ್ತು, ಯಾರಿಗೆ ಬಂತಾರೆ? ನಾನು ಅವ್ರಿಗೆ ಹೇಳಿದೆ, ಅವ್ರನ್ನು ಕರೆಸಿ ಸಹ ಇದನ್ನ ಮಾತಾಡೋಣ ಅಂತ ನಾನು ಸಾಲ್ವ್ ಮಾಡ್ಕೊಂಡ್ಬಿಡೋಣ, ಇಲ್ಲೇ ಸಾಲ್ವ್ ಮಾಡ್ಕೊಂಡು ನಾವು ಮಾತಾಡಕ್ ಬಂದಿದ್ರಿ. ಅದೇ ವಿನಯದಿಂದ ನೀವು ನಮ್ಮನ್ನು ಗೌರವಿಸಿದ್ರೆ ತುಂಬಾ ಖುಷಿ. ಇಲ್ಲ ಅಂದ್ರೆ ನಮಗೆ ಯಾವಾಗ್ಲೂ ನಿಮ್ಗಾಯ್ತು, ನಿಮ್ಗೆ ಇದಾಯ್ತು. ನಾವು ನಿಮ್ಮಲ್ಲಿ ಒಂದ್ ನಿಮಿಷ, ನಾವು ನಿಮ್ಮಲ್ಲಿ ಹೇಳ್ತಾರಂತ ವಿಚಾರ ಇಷ್ಟೇ. ಕನ್ನಡಿಗನಿಗೆ ನೋವಾಗಿದೆ, ಅವನಿಗೆ ಕ್ಷಮೆ ಯಾಚನೆ ಮಾಡ್ರಿ. ಆಯ್ತಾಯ್ತು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ ಸೈಡ್ ಇಂದ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಆ ತರ ನಾವು ಇನ್ ಮುಂದೆ ಅದು ಆಗೋದು ಇಲ್ಲ. ಅದು ಕಾಲ ಸಂದರ್ಭಗಳು ನಮ್ಗೆ ನಮ್ ಪ್ರೂವ್ ಮಾಡಕ್ ಗೊತ್ತಿಲ್ಲ ಇವಾಗ ಅಷ್ಟೇ. ಆದ್ರೆ ನಾನು ಯಾವಾಗ್ಲೂ ಕನ್ನಡದನ್ನು ನಾನು ಹಾಕೋದು ಹಾಕ್ತಾ ಇರ್ತೀನಿ. ಅದು
ನಿಮ್ಗೆ ನಾವು ಮಾತಾಡೋದಕ್ಕೆ ಮ್ಯಾಚ್ ಆಗಿದೆ ಮತ್ತೇನಿಲ್ಲ. ಆ ಥರ ಏನೂ ಇಲ್ಲ. ನೀವು ಯಾವಾಗಾದ್ರೂ ಬನ್ನಿ, ನೀವು ಯಾವಾಗ ಕೇಳೋರು ನಾವು ಹಾಕೋರು, ನಾವು ಎನಿ ಟೈಮ್ ಇದ್ದೀವಿ. ಹೇಳಿ ಮೊದಲನೇ ಹಾಡು ಅಂತಿಮ ಹಾಡು ನಮ್ಮ ಮೊದಲನೇ ಹಾಡು ಅಂತಿಮ ಹಾಡು ಮತ್ತೆ ಅವ್ರು ಯಾವಾಗ ಕೇಳ್ತಾರೆ ಹಾಕಿ ನನಗೆ 100% ಅದು ಲೈವ್ ಹೋಗ್ತಾ ಇದೆ. ಲೈವ್ ಅಲ್ಲಿ ಕೊನೆ ಮಾತು ಹೇಳ್ತೀನಿ. ನಾನೊಬ್ಬ ಪತ್ರಕರ್ತನಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಕನ್ನಡ ಸಂಘಟನೆಗಳು ತೊಡಗಿಸಿಕೊಂಡಿರೋ ನನಗೆ ಈ ಘಟನೆ ಆಗಿದೆ ಅಂದ್ರೆ ಇನ್ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಆಗುತ್ತೆ? ದಯವಿಟ್ಟು ಕನ್ನಡಿಗರು ಎಚ್ಚೆತ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಜೈ ಕರ್ನಾಟಕ. ಮತ್ತೆ ಇದು ನಾವೊಂದು ಮನವಿ ಪತ್ರ ಕೊಡ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಮಹದೇವಪುರ ಕ್ಷೇತ್ರ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಮ್ದಿಷ್ಟೇನೆ. ಇವಾಗ ಏನಾಗಿದೆ, ಒಬ್ಬ ಕನ್ನಡಿಗನಿಗೆ ಅವಮಾನ. ಮುಂದಿನ ದಿನಗಳಲ್ಲಿ ಈ ರೀತಿ ಕನ್ನಡ ಹಾಡುಗಳು, ಮೊದಲನೇ ಹಾಡು ನಿಮ್ ಪಬ್ಬು ಪ್ರಾರಂಭವಾದ ಕನ್ನಡ ಹಾಡು, ಕೊನೆ ಹಾಡು ಸಹ ಕನ್ನಡ ಹಾಡುಗಳು. ಯಾರು ನಮ್ಮ ಕನ್ನಡಿಗರು ಬಂದಾಗ ದಯವಿಟ್ಟು ಅವ್ರು ಕೇಳಿದಾಗ ಕನ್ನಡ ಹಾಡು ಹಾಕ್ರಿ ಅಂತ ಹೇಳಿ ನಾವು ಒಂದು ಶಾಂತಿಯುತವಾಗಿ ಒಂದು ನಿಮ್ಗೆ ಮನವಿ ಪತ್ರ ಕೊಡ್ತಾ ಇದೀವಿ. ದಯವಿಟ್ಟು ಅನ್ನೋದಕ್ಕಿಂತ ಕನ್ನಡಿಗರಾಗಿರೋದ್ರಿಂದ ಯಾರು ಇಲ್ಲಿ ಕನ್ನಡ ಬೆಳೆಸೋ ಅವಶ್ಯಕತೆ ಇಲ್ಲ. ಕನ್ನಡ ಆಲ್ಮರವಾಗಿ ಬೆಳೆದೈತೆ, ನಾವು ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ದಯವಿಟ್ಟು ಇದನ್ನ ಸ್ವೀಕರಿಸ್ತೀವಿ. ಕನ್ನಡ ಹಾಡಾಕಿ ಕನ್ನಡ ಸ್ಪಾಟಿಫೈ ಬಿಜು ಆಮೇಲೆ ಬೌನ್ಸರ್ಸ್ ನ ಕೆಲಸ ಮಾಡಕ್ ಇಟ್ಕೊಳ್ಳಿ, ರೌಡಿಸಂ ಮಾಡಕ್ ಇಟ್ಕೊಂಡ್ಬಿಡ್ರಿ. ಆಯ್ತು ಬಿಡ್ರ. ಇನ್ನೊಂದು ಹೇಳ್ತಿ ಕೇಳಿ. ನಿಮ್ಮ ಯಾರ್ಯಾರು ಸಿಬ್ಬಂದಿಗಳಿದಾರೋ ಸ್ಟಾರ್ಟ್ ಆಗಿಂತ ಮುಂಚೆ ಬಂದಿರೋ ಅಂತವ್ರಿಗೆ ಕನ್ನಡಿಗರಿಗೆ ಒಂದ್ 5 ನಿಮಿಷ ನೀವು ಕಲ್ಸೋದೇ ಆದ್ರೆ ಲೋಕಲ್ ಘಟನೆಗಳು ನಡೆದಾಗ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ ಒಂದು 15 ನಿಮಿಷ. ಯಾಕೆಂದ್ರೆ ಅದು ನಿಮ್ಗೂ ಒಳ್ಳೇದೇ. ನಾವ್ ಹೇಳ್ತಾ ಇದೀವಿ, ಇವತ್ತು ನೀವು ವ್ಯವಹಾರ ಮಾಡೋ ಜಾಗ, ಇಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅದು ನಿಮ್ಗೂ ಒಳ್ಳೇದೇ. ಅದು ಬೇರೆ ಬೇರೆ ರೀತಿ ಗೊತ್ತಲ್ಲ, ಕಿಡಿಗಡಿಗಳು ನಡೆದಾಗ ಅವ್ರು ಕನ್ನಡ ಮಾತಾಡಿದ್ರೆ ಕನ್ನಡದವರು ಸ್ವಲ್ಪ ಬೆಲೆ ಕೊಡ್ತಾರೆ, ಕನ್ನಡ ಕಲಿತಾ ಇದ್ದಾರೆ ಅಂತ. ಒಂದು ಹಾಡು ಸ್ನೇಹಿತರೆ ನೋಡಿ, ಇವತ್ತು ನನ್ನ ಏನೋ ಒಂದು ಘಟನೆ ನನ್ನ ಮೇಲೆ ಅಲ್ಲೇ ಯತ್ನಿಸಿದ್ರು. ನಾನು ಕೇವಲ ಒಂದು ಕರೆ ಕೊಟ್ಟೆ, ಪ್ರತಿಯೊಂದು ಕನ್ನಡ ಸಂಘಟನೆಗಳನ್ನು ದಯವಿಟ್ಟು ನನಗೆ ಬೆಂಬಲ ಕೊಡಿ ಅಂತ. ಅದೇ ರೀತಿ ಇವತ್ತು ಸ್ವಯಂ ಪ್ರೇರಿತವಾಗಿ ನಾನು ಏನು 6 ಗಂಟೆ ಕರೆ ಕೊಟ್ಟಿದ್ದೆ, ಎಲ್ಲರೂ ಭಾಗವಹಿಸೋರು ಬನ್ನಿ ಅಂತ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಣ್ಣ ಅವ್ರ ಬಳಗದವರು ಇವತ್ತು ಬಂದು, ರಘು ಅಣ್ಣ ಆಗಿರ್ಬೋದು ಅಥವಾ ಸ್ವಾಮಿ ಅವರಾಗಿರ್ಬೋದು, ಇವತ್ತು ಬಂದು ನನಗೆ ಅವ್ರ ನೈತಿಕ ಬೆಂಬಲವನ್ನು ಕೊಟ್ಟು ನನ್ನ ಜೊತೆ ನಿಂತು ಅವ್ರನ್ನ ಏನು ಒಂದು ಅವ್ರದ್ದು ತಪ್ಪು ಅಂತ ಕ್ಷಮೆ ಕೇಳೋ ಮಾಡಿದ್ದಾರೆ. ದಯವಿಟ್ಟು ಕರ್ನಾಟಕದಲ್ಲಿ ಪ್ರತಿಯೊಬ್ರು ಜನಸಾಮಾನ್ಯರಾಗಿ ದಯವಿಟ್ಟು ಪ್ರತಿಯೊಬ್ರು ಪ್ರಶ್ನೆ ಮಾಡಿ, ಯಾವುದೇ ಕಾರಣಕ್ಕೂ ಭಯ ಪಡಕ್ ಹೋಗ್ಬಿಡಿ. ಕನ್ನಡ ಹೋರಾಟಗಾರರಾಗಿರ್ಬೋದು, ಕನ್ನಡ ಸಂಘಟನೆಗಳಾಗಿರ್ಬೋದು, ಯಾವಾಗ್ಲೂ ನಮ್ಗೆ ಬೆಂಬಲ ಕೊಡ್ತಾರೆ. ದಯವಿಟ್ಟು ಕನ್ನಡ ಪರ ಯಾರಿಗಾದ್ರೂ ಎಲ್ಲೇ ಅನ್ಯಾಯ ಆದ್ರೆ ದಯವಿಟ್ಟು ಧ್ವನಿ ಎತ್ತಿ ಅಂತ ಹೇಳೋದ್ರ ಮುಖಾಂತರ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ದಯವಿಟ್ಟು ಯಾರು ಸಂಕೋಚ ಮಾಡ್ಕೊಂಬೇಡಿ. ನೀವು ಬರೀ ಬೆಂಗಳೂರು ಪಬ್ಗಳಲ್ಲಿ ಮಾತ್ರ ನಾವು ಹೋಗಿ ಕೇಳ್ಬಿಟ್ರೆ ಕನ್ನಡ ಹಾಡು ಎಲ್ಲಿ ನಾವು ಕೀಳಾಗಿ ಹೋಗ್ತೀರಿ. ಎಲ್ಲರೂ ಹಿಂದಿ ಅವ್ರು ಕೂತಾಗ ನಾವು ಕನ್ನಡ ಹಾಡು ಕೇಳಿದಾಗ ಎಲ್ಲಿ ಕೀಳಾಗಿ ನೋಡ್ತಾರೆ ನಮ್ಮನ್ನ ಅಂತ ದಯವಿಟ್ಟು ತಿಳ್ಕೊಂಬೇಡಿ. ಯಾಕಂದ್ರೆ ನೀವು ಇರೋದಿಲ್ಲಿ, ನೀವು ಕುಡಿತಾರೋ ನೀರಿಲ್ಲಿ, ತಿಂತಾರೋ ಅನ್ನ ಕೂಡ ಇಲ್ಲೇ. ದಯವಿಟ್ಟು ಹೋಗಿ ಕನ್ನಡ ಆಡ್ಬೇಕಂತ ಕೇಳ್ರಿ. ನೀವ್ ಆಗದೆ ಇದ್ದಾಗ ಯಾರೋ ಬರೋರ್ಗು ನೀವು ದಯವಿಟ್ಟು ಕಾಯ್ಬೇಡ್ರಿ. ನಿಮ್ಗೂ ಹಕ್ಕಿದೆ, ದಯವಿಟ್ಟು ನೀವು ನಿಮ್ನ ಹಕ್ಕನ್ನ ಚಲಾಯಿಸ್ಕೊಳ್ಳಿ. ದಯವಿಟ್ಟು ಕೇಳಿ ಪ್ರಶ್ನೆ ಮಾಡ್ರಿ. ಅದಾಗದೆ ಇದ್ದಾಗ ದಯವಿಟ್ಟು ಬನ್ನಿ, ನಾವು ಸಹಾಯ ಮಾಡ್ತೀರಿ. ಪ್ರತಿಯೊಬ್ರು ಕನ್ನಡಿಗರು ಕೂಡ ಎಲ್ಲಾ ಕನ್ನಡ ಪರ, ಕನ್ನಡ ಕಷ್ಟಕ್ಕೆ, ಕನ್ನಡ ಇದಕ್ಕೆ ನಿಲ್ತೀವಿ. ಸೊ ಎಲ್ಲಾನ ದಯವಿಟ್ಟು ಕನ್ನಡ ತೊಂದರೆ ಇದ್ದಾಗ ಎಲ್ಲರೂ ನಿಲ್ಲೋಣ. ಬರೀ ನಾವುಗಳೇ ಸಂಘಟನೆಯಲ್ಲಿ ಇರೋರೇ ನಿಲ್ಬೇಕಂತೇನಿಲ್ಲ, ನೀವುಗಳು ಕೂಡ ನಿಲ್ಬೋದು. ಎಲ್ಲೇ ಕಷ್ಟ ಆದ್ರೂ, ಎಲ್ಲೇ ಕನ್ನಡಿಗರು ಕಷ್ಟ ಆದ್ರು. ಸೊ ಕನ್ನಡನ ಉಳಿಸೋಣ, ಕನ್ನಡನ ಬೆಳೆಸೋಣ, ಕನ್ನಡನ ಬಳಸೋಣ. ಮೇನ್ ಅದು ನಮಗೆ ಬಳಸೋಣ ಫಸ್ಟ್. ಅದು ಬಳಸಿದಾಗೆ ನಮಗೆ ಒಳ್ಳೆ ಇದಕ್ಕೆ ಕನ್ನಡ ಹೋರಾಡಕ್ಕಾಗುತ್ತೆ. ಜೈ ಕರ್ನಾಟಕ ಮತ್ತೆ ತಾಯಿ ಜೈ ಭುವನೇಶ್ವರಿ.